ಬಿಕಾಮ್ ಥರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗ್ತಕ್ಕಂಥ ಎರಡನೇ ದಿನದ ಒಂದು ಪಠ್ಯಕ್ರಮ ಆಗಿರ್ತಕ್ಕಂಥ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿಯ ಬಳ್ಳಾರಿಯ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, meaning of the marketing management and definition of marketing management. Marketing management ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಕೊಳ್ಳುವರು ಮತ್ತು ಮಾರುವವರು ನಡುವೆ ಮಧ್ಯೆ ನಡೀತಕ್ಕಂಥ ವ್ಯವಹಾರವನ್ನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೀತಾ ಇದ್ದೀವಿ. ಹಾಗೆಯೇ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಕೆಲವೊಂದು ಡೆಫಿನೇಷನ್ಸ್ ಅನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ನೆಕ್ಸ್ಟ್ ಆಗಿರ್ತಕ್ಕಂಥ ಒಂದು ಮೂರನೇ ಇರ್ತಕ್ಕಂಥ ದಿಸ್ ಪೇಪರ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಬಿಕಾಮ್ ಥರ್ಡ್ ಸೆಮ್ ಯೂನಿವರ್ಸಿಟಿ ಬಳ್ಳಾರಿ. ದ ಸ್ಟೂಡೆಂಟ್ಸ್ ಆರ್ ರಿಕ್ವೈರ್ಡ್ ಟು recall their memory on trade, commerce, business, etc. The students are required to recall their memory about the meaning and definition of marketing. Discuss the learning objective. The students will be able to have conceptual idea on the subject of marketing management, including the definitions given by the Indian authors as well as foreign authors. Learning objectives. Learning outcome. The student can also to understand the term marketing management along with the definitions of Indian and foreign authors. Actually ಹೇಳ್ಬೇಕಂದ್ರೆ ಇಂಡಿಯನ್ ಆಥರ್ಸ್ ಅಂಡ್ ಫಾರಿನ್ ಆಥರ್ಸ್ ಅಂತ ಎರಡು ಆಗಿರ್ತಕ್ಕಂಥ ಆಥರ್ಸ್ ನಾವು ನೋಡ್ತಾ ಇದ್ದೀವಿ. ಈಗ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಏನು ಇಂಟ್ರೊಡಕ್ಷನ್. ಆಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. Meaning of marketing management. Marketing refers to the procedures of distribution of goods or products from the producers to the final consumers. ನೋಡಿ, ಆಕ್ಚುಲಿ ಹೇಳಬೇಕಾದ್ರೆ ನಾವು ಉತ್ಪಾದಕರಿಂದ ಕೊನೆಯ ಉಪಯೋಗಿಸುವಂತಹ ಗ್ರಾಹಕರು ಅಂದ್ರೆ ಕಸ್ಟಮರ್ಸ್, ಯೂಸ್ ಮಾಡ್ತಕ್ಕಂಥವ್ರು ಫೈನಲ್ ಕಸ್ಟಮರ್ಸ್, ಉತ್ಪಾದಕರಿಂದ ಗ್ರಾಹಕರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಯಾವ ರೀತಿ ಇದೆ? ಪ್ರೊಸೀಜರ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಓನರ್ಶಿಪ್ ಸಮೇತ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ ಅಂತ ಹೇಳಿ ಕರಿತೇವೆ. ಅದಕ್ಕೆ ಹೇಳ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಮೀನ್ಸ್ ದ coordinating to efforts of other people meant for fulfillment of the predetermined objectives. Management means the coordinating efforts of other people meant by the fulfillment of predetermined objectives. Management means marketing. Another one is marketing management is responsible. Marketing management is ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್. ನೋಡಿ, ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ನಲ್ಲಿ ಪ್ಲಾನಿಂಗ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಕೊಳ್ಳುವವರು ಮತ್ತು ಮಾರುವವರ ಮಧ್ಯೆ ಏರ್ಪಡ್ತಕ್ಕಂಥ ಪ್ರಾಡಕ್ಟು ಮಾರ್ಕೆಟಿಂಗ್ ಆಗಬೇಕಾದ್ರೆ ಯಾವ ರೀತಿ ಪ್ಲಾನಿಂಗ್ ಇರಬೇಕು? ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಆಲ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್. ನೋಡಿ, ಇವೆಲ್ಲ ಮಾರ್ಕೆಟಿಂಗ್ ಪ್ರೊಸೆಸ್ನಲ್ಲಿ ಬರ್ತಕ್ಕಂಥದ್ದು. ಮಾರ್ಕೆಟ್ ಯಾವ ರೀತಿ ಇದೆ, ರೆಸ್ಪಾನ್ಸಿಬಲ್ ಬರ್ತಕ್ಕಂಥದ್ದು ಹೆಂಗೆ? ಕೋಆರ್ಡಿನೇಷನ್ಸ್ ಇರಬೇಕು. ತಗೊಳ್ರಿ ಅಂತೇಳಿ ಮಾರಾಟಗಾರಿಕೆ ತಂತ್ರಗಾರಿಕೆ ಇರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ ಆಗ್ಬೇಕಾದ್ರೆ ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಇರಬೇಕು. ಅದಕ್ಕೆ ಪ್ಲಾನಿಂಗ್, ಆರ್ಗನೈಸಿಂಗ್ ಇರಬೇಕು, ಸೆಟ್ಟಿಂಗ್ ಆಗ್ತಕ್ಕಂಥದ್ದು.
ಹಾಗೇನೆ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ಡೈರೆಕ್ಟಿಂಗ್ ಅಂದ್ರೆ ಡಿಸಿಷನ್ ಹೇಳ್ತಕ್ಕಂಥದ್ದು, ಡೈರೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಕಂಟ್ರೋಲಿಂಗ್ ಕೆಪಾಸಿಟಿ, ಮಾರ್ಕೆಟಿಂಗ್ ಹೆಂಗಿರ್ತದೆ, ಕಂಟ್ರೋಲಿಂಗ್ ಕೆಪಾಸಿಟಿ ಆಗ್ತಕ್ಕಂಥದ್ದು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಪ್ರೊಸೆಸ್. ಇಟ್ ಹ್ಯಾಸ್ ಟು ಇಂಪ್ಲಿಮೆಂಟ್ ದಿ ಮಾರ್ಕೆಟಿಂಗ್ ಪ್ಲಾನ್. ಇವೆಲ್ಲ ಯಾವ್ದ ಮೇಲೆ ನಿಂತಿರ್ತದೆ? ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಿಂತಿರ್ತದೆ. ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಅಂಡ್ ಕಂಡಕ್ಟ್ ದಿ ಮಾರ್ಕೆಟಿಂಗ್ ಕೆಪಾಸಿಟಿ. ಇವೆಲ್ಲ ನೋಡಿ ಪಾಲಿಸಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವೆಲ್ಲ ನೋಡ್ತಾ ಇರ್ತೀವಿ ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟ್, ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್, ರೀಜನಲ್ ಮಾರ್ಕೆಟ್, ಇವೆಲ್ಲ ನೋಡ್ತಾ ಇದ್ದೀವಿ ನಾವು. ಆಕ್ಚುಲಿ ಹೇಳ್ಬೇಕಾದ್ರೆ ಮಾರ್ಕೆಟ್ ಹೆಂಗೆ ಯಾವ ರೀತಿ ಇದೆ, ಯಾವ ರೀತಿ ಸೆಟಪ್ ಆಗಿರ್ತಾ ಇದೆ, ಪ್ರೋಗ್ರಾಮ್ಸ್ ಹೆಂಗಿರ್ತವೆ, ನಾವು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮಾರ್ಕೆಟಿಂಗ್. ಅದಕ್ಕೆ ಮಾರ್ಕೆಟ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬಹಳ ಕ್ರಿಟಿಕಲ್ ದಾಯಕವಾಗಿರ್ತಕ್ಕ. ಅದಕ್ಕೆ ಪ್ರೋಸೆಸ್ ಯಾವ ರೀತಿ ಇರಬೇಕು, ಸಿಸ್ಟಮೆಟಿಕ್ ಇರಬೇಕು ಅಂದಾಗ ಮಾತ್ರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ all marketing activities including the marketing process. That is the marketing management. And next one, that is the definitions of marketing. ನೋಡಿ ಹಲವಾರು ಡೆಫಿನೇಷನ್ಸ್ ಅನ್ನು ನೀನು ಡಿಸ್ಕಸ್ ಮಾಡಿ, ಆದ್ರೆ ಇವತ್ತು ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಫಿಲಿಪ್ ಕೋಟ್ಲಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗೆ ಹೇಳಿದ್ದಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಫಿಲಿಪ್ ಕೋಟ್ಲಾರ್ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಥರ್ಸ್. ಹಾಗೇನೆ ಅವ್ರು ಬರೆದಿರ್ತಕ್ಕಂಥ ಫಿಲಿಪ್ ಕೋಟ್ಲಾರ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ದಿ ಅನಾಲಿಸಿಸ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ದಿ ಅನಾಲಿಸಿಸ್, ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್ಸ್. ಅನಾಲಿಸಿಸ್ ಅಂದ್ರೆ ಏನು? ಹಿಂಗ ಅನಲೈಸ್ ಮಾಡೋದು ಅಂದ್ರೆ ಮಾರ್ಕೆಟಿಂಗ್ ಅನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಅನಲೈಸ್, ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಅಂಡ್ ಕಂಟ್ರೋಲ್ ಆಫ್ ಪ್ರೋಗ್ರಾಮ್ಸ್ ಡಿಸೈನ್ಡ್ ಟು ಬ್ರಿಂಗ್ ಅಬೌಟ್ ದಿ ಡಿಸೈರ್ಡ್ exchanges with target audience for the purpose of personal and mutual gain. It relies heavily on adoption and coordinations of the product, price, promotion, place, achieving response. So actually ಹೇಳ್ಬೇಕಂದ್ರೆ ಫಿಲಿಪ್ ಕೋಟ್ಲಾರ್ ಅಂತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಪರಸ್ಪರವಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಕೈಗೊಳ್ಳಲು ಉದ್ದೇಶಿಸುವಂತ ಕಾರ್ಯಾಚರಣೆಯನ್ನು ವಿಶ್ಲೇಷಿಸುವ, ಯೋಜಿಸುವ, ಪ್ಲಾನಿಂಗ್ ಆಗಿರ್ತಕ್ಕಂಥ, ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥ ಪ್ರಕ್ರಿಯೆ, ನಿರ್ವಹಣೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಕ್ಚುಲಿ ಮಾರಾಟ ಗುರಿ ಉದ್ದೇಶ ನಿರ್ಧರಿಸ್ತಕ್ಕಂಥದ್ದು ಹೆಂಗೆ ನಿರ್ಧರಿಸಬೇಕು, ಮಾರಾಟದ ಯೋಜನೆ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಯೋಜನೆನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಹೆಂಗೆ, ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ಮಾಡ್ತಕ್ಕಂಥ ರೀತಿ, ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು, ಹಾಗೇನೆ ಮಾರಾಟ ಪ್ರಕ್ರಿಯೆ ಯೋಜನೆಗಳನ್ನು ನಿಯಂತ್ರಣ ಹೊಂದಿರ್ತಕ್ಕಂಥದ್ದು ಎಲ್ಲ ಬರ್ತಕ್ಕಂಥ ಫಿಲಿಪ್ ಕೋಟ್ಲಾರ್ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ. ಇನ್ನೊಂದು ಡೆಫಿನೇಷನ್ಸ್ ಇದೆ. ಇನ್ನೊಂದು ಡೆಫಿನೇಷನ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಪ್ರೈಡ್ ಅಂಡ್ ಟ್ರಯಲ್. ಪ್ರೈಡ್ ಅಂಡ್ ಟ್ರಯಲ್ ಅಂತಕ್ಕಂಥದ್ದನ್ನು ಒಬ್ಬ ವ್ಯಕ್ತಿ ಇದ್ದಾನೆ. ಪ್ರೈಡ್ ಅಂಡ್ ಟ್ರಯಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಸೆಸ್. ನೋಡಿ, ಎಲ್ಲಾ ಆಥರ್ಸು, ಎಲ್ಲಾ ಲೇಖಕರ್ಸು ಒಂದೊಂದಲ್ಲ ತಮ್ಮ ಇಂಟೆನ್ಸಿಟಿ ಇಟ್ಕೊಂಡು ಹೇಳ್ತಾರೆ. ಯಾವ ರೀತಿ ಇದ್ದಾರೆ? ಡಿಫ್ರೆಂಟ್ ಅಂದ್ರೆ ಎಲ್ಲ ಒಂದೇ ಸುತ್ತಿ ಬಳಸಿ ಬರ್ತಕ್ಕಂಥದ್ದು. ಹೆಂಗಿದೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್? ಪ್ರೊಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಇಂಪ್ಲಿಮೆಂಟಿಂಗ್ ಅಂಡ್ ಕಂಟ್ರೋಲಿಂಗ್ ಆಫ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಇನ್ ಆರ್ಡರ್ ಟು effectively and efficiently faculty and expedited exchange. The effectiveness and efficiency dimension are two important components. ನೋಡಿ, ಫ್ರೈಡ್ ಅಂಡ್ ಫ್ಯೂಯಲ್ ಇರ್ತಕ್ಕಂಥ ಒಬ್ಬ ಲೇಖಕರು ತಮ್ಮದೇ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ? ಆಕ್ಚುಲಿ ಹೇಳ್ಬೇಕಾದ್ರೆ ಫ್ರೈಡ್ ಅಂಡ್ ಫ್ರೈಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಕಲ್ಪನೆಯನ್ನ, ವಿಚಾರವನ್ನ ಹೇಳಿದರೆ, ಪ್ರೊಸೆಸ್ ಆಫ್ ಪ್ಲಾನಿಂಗ್, ಪ್ಲಾನ್ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮಾರ್ಕೆಟ್. ಅದಕ್ಕೆ ಎಫೆಕ್ಟಿವ್ ಅಂಡ್
ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಅನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅಂಡ್ ಎಕ್ಸ್ಪೆಂಡ್ ದಿ ಎಕ್ಸ್ಚೇಂಜ್ ದ ಎಫೆಕ್ಟಿವ್ನೆಸ್, ಅಂದ್ರೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಹಾಗೆಯೇ ಅಮೇರಿಕನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ AMA ಇನ್ನೊಂದಾಗಿರ್ತಕ್ಕಂಥ ಡೆಫಿನೇಷನ್ಸ್, ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಮಾರಾಟ ನಿರ್ವಹಣೆ ಇರ್ತಕ್ಕಂಥದ್ದನ್ನು ಹೆಂಗಿರುತ್ತೆ, ಯಾವ ರೀತಿ ಇದೆ? ಮಾರ್ಕೆಟಿಂಗ್ ಇಂಟು ಬ್ರಾಕೆಟ್ ಮ್ಯಾನೇಜ್ಮೆಂಟ್ is the process of planning and executing on conceptions, pricing, promotion, distribution of ideas, goods and services to create exchange that satisfy individual and organizational objectives. ನೋಡಿ, ಬಹಳಷ್ಟು ಮಾರಾಟ ಪ್ರಕ್ರಿಯೆಯ ನಿರ್ವಹಣೆಯ ಕಲ್ಪನೆಗಳು, ಸರಕುಗಳು ಮತ್ತು ಸೇವೆಗಳು, ಗ್ರಾಹಕರ ಬೆಲೆ ನಿರ್ಧಾರ, ಪ್ರವರ್ತನೆ, ವಿತರಣೆ, ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವ ವಿಧಾನಗಳು, ಇದರ ಮೂಲಕ ವಿನಿಮಯ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲಾಗಿರ್ತಕ್ಕಂಥದ್ದನ್ನು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಮಾರಾಟ ಪ್ರಕ್ರಿಯೆ ಹಲವಾರು ನಿರ್ವಹಣೆಯನ್ನ ಕಲ್ಪನೆಗಳನ್ನ ಮಾಡಿರ್ತಕ್ಕಂಥ ಪ್ರೋಸೆಸ್. ಸರಕುಗಳು ಮತ್ತು ಸೇವೆಗಳು, ಗ್ರಾಹಕರ ಬೆಲೆ ನಿರ್ಧಾರ, ಗ್ರಹಿಕೆ, ಬೆಲೆ ನಿರ್ಧಾರ, ಪ್ರವರ್ತನೆ, ಪ್ರಮೋಷನ್ ಮೀನ್ಸ್ ಪ್ರವರ್ತನೆ, ಮತ್ತು ವಿತರಣೆಯನ್ನು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವ ವಿಧಾನವಾಗಿರ್ತಕ್ಕಂಥದ್ದು. ಅದರ ಮೂಲಕ ಅವುಗಳ ವಿನಿಮಯ ಮಾಡಿ ವ್ಯಕ್ತಿಯ ಮತ್ತು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲಾಗಿರ್ತಕ್ಕಂಥದ್ದನ್ನು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಇದು ಡೆಫಿನೇಷನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಡೆಫಿನೇಷನ್ಸ್ ಕಾನ್ಫಿಡೆಂಟ್ ಅಂಡ್ ಸ್ಟಿಲ್ ಅವರ ಪ್ರಕಾರ ಮಾರ್ಕೆಟಿಂಗ್ ಆಗಿರ್ತಕ್ಕಂಥದ್ದು ಹಿಂಗೆ ಯಾವ ರೀತಿ ಅಂತಂದ್ರೆ, ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ is that branch of the general management which is related to directions of activities meant for achievement of objective concerned with distributions. ನೋಡಿ, ಕೊಂಡಫಂಡ್ ಸ್ಟಿಲ್ ಅಂತಕ್ಕಂಥ ಒಬ್ಬ ಲೇಖಕರು ಆಗಿರ್ತಕ್ಕಂಥ ಒಬ್ಬ ಪ್ರಕಾರ ಅಭಿಪ್ರಾಯಗಳನ್ನು ಅವರವರ ಅಭಿಪ್ರಾಯಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟು ದ ಡೈರೆಕ್ಟ್ ಅಂಡ್ ಆಕ್ಟಿವಿಟೀಸ್ ಮೆಂಟ್ ಫಾರ್ ದಿ ಅಚೀವ್ಮೆಂಟ್ ಆಫ್ ದಿ ಆಬ್ಜೆಕ್ಟಿವ್ಸ್ ಅಂಡ್ ಕನ್ಸರ್ನ್ ವಿತ್ ದಿ ಡಿಸ್ಟ್ರಿಬ್ಯೂಷನ್ಸ್. ಇದು ಒಂದು ಮಾರುಕಟ್ಟೆ ನಿರ್ಮಾಣ ಆಗಲಿಕ್ಕೆ ಹಲವಾರು ಕಾರಣಗಳ ಹಲವಾರು ರೀತಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ರೀತಿಯಲ್ಲಿ ನಡೀತಾ ಇರ್ತವೆ. ಹಾಗೆಯೇ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಯಾವುದಿದೆ ನೋಡಿ, ಈ ಮಾರುಕಟ್ಟೆ ಬಗ್ಗೆ ಬಹಳಷ್ಟು ತಿಳ್ಕೋಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮಾರಾಟ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಉತ್ಪಾದಕರಿಂದ ಬಳಕೆದಾರರಿಗೆ ಉಪಯೋಗಿಸುವಂತಹ ಸರಕು ಸೇವೆಗಳು ಚಲಿಸುತ್ತ ಮಾಡ್ತಾ ವ್ಯವಹಾರವನ್ನ ಚಟುವಟಿಕೆಗಳನ್ನ ಮಾರಾಟ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಲವಾರು ರೀತಿ ಇರ್ತಕ್ಕಂಥದ್ದು ಮಾರಾಟ ಚಟುವಟಿಕೆಗಳನ್ನ ಸೀಮಿತ ಬೆಲೆಗೆ ಹಾಗೂ ದೃಷ್ಟಿಗುಣ ಸೃಷ್ಟಿಸುವ ಕುರಿತು ಅಭ್ಯಸಿಸ್ತಕ್ಕಂಥದ್ದು ಮಾರ್ಕೆಟಿಂಗ್. ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು, ಎಕ್ಸೆಪ್ಟ್ ಆಗ್ತಕ್ಕಂಥ ಕೆಲವೊಂದು ಪ್ರಾಡಕ್ಟನ್ನು ನಾವು ಯಾವ ರೀತಿ ಹೇಗೆ ತಯಾರು ಮಾಡ್ತೇವೆ ಅದನ್ನು ಎಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಇಂಡಿವಿಜುವಲ್. ನೋಡ್ರಿ, ಇಂಡಿವಿಜುವಲ್ ನಾವು ಖುಷಿ ಪಟ್ಟರೆ ಒಂದು ಲ್ಯಾಪ್ಟಾಪ್ ತಗೊಳ್ತೇವೆ, ಅದನ್ನು ನಾವು ಖುಷಿ ಪಟ್ಟು ಕಂಪ್ನಿ ಚೆನ್ನಾಗಿ ಬಂತಂದ್ರೆ, ಈಗ ನೋಡಿ ಒಂದು ಸೀರೆ ತರಕ್ಕೆ ಹೋಗ್ತಾರೆ, ಒಂದು ಸ್ಯಾರಿ ಒಂದು ಮಾರ್ಕೆಟಿಂಗ್ ಅಂಗಡಿಗೆ, ಅಲ್ಲೆಲ್ಲ ಲೈಟ್ಗಳು ಹಾಕಿರ್ತಾರೆ, ನೋಡಿರ್ಬೋದು, ಸಾಕಷ್ಟು ಲೈಟ್ಗಳು ಹಾಕಿರ್ತಾರೆ. ಅಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಸ್ಟಾಕ್ ಲೈಟ್ ಹಾಕ್ತಾರೆ, ಆ ಸ್ಟಾಕ್ ಚೆನ್ನಾಗಿರ್ತದೆ. ನೀವು ನೋಡಿದ್ರೆ ಗ್ರಾಹಕರು ನೋಡಿ, ಉತ್ಪಾದಕರು ಉತ್ಪಾದನೆ ಮಾಡಿರ್ತಾರೆ, ಕೆಲವೊಂದು ಡ್ಯಾಮೇಜ್ಗಳು ಬರ್ತವೆ, ಇಲ್ಲ ಅಂತ ಹೇಳಿದಲ್ಲ, ಡ್ಯಾಮೇಜ್ಗಳು ಬರ್ತವೆ. ಬಟ್ ಏನಂದ್ರೆ ಕಂಪ್ನಿಯರು
ಆ ಡ್ಯಾಮೇಜ್ ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾರೆ, ಅಷ್ಟೆಲ್ಲ ಲೈಟ್ ಹಾಕಿರ್ತಾರೆ ಅಂದ್ರೆ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ. ನಾವು ಒಂದು ಸ್ಯಾರಿ ತಗೊಳ್ಳೋರು 100 ಸ್ಯಾರಿನ ಆಯ್ಕೆ ಮಾಡ್ತಾರೆ. 100 ಸ್ಯಾರಿ ಚೆಕ್ ಮಾಡಿದ್ಮೇಲೆ ಒಂದು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಇದು ಇರ್ತಕ್ಕಂಥ ಒಂದು ಮಾರ್ಕೆಟಿಂಗ್. ಏನಾಗ್ತಾ ಇದೆ ಅಲ್ಲಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಡ್ಯಾಮೇಜ್ಗಳು ಆಗಿರ್ಬಾರ್ದು, ಚೆನ್ನಾಗಿರ್ಬೇಕು. ಅಂದ್ರೆ ಖುಷಿ ಪಟ್ಟು ತಗೊಳ್ಬೇಕು. ಈಗ ನಾವು ಬೇಕಾಗಿಲ್ಲಪ್ಪ ತಗೊಳ್ಳಿ, ಇದು ನಮ್ಮ ಒತ್ತಾಯಕ್ಕೆ ತಗೊಳ್ಳೋದು, ಬೇರೆಯವ್ರ ಒತ್ತಾಯಕ್ಕೆ ತಗೊಳ್ಳೋದು. ಈಗ ನೋಡಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ. ಈ ಬುಕ್ಸ್ ರೆಫರ್ ಮಾಡಿ ಅಂತ ನಾವು ಹೇಳ್ತೇವೆ, ಈ ಬುಕ್ಸ್ ಅನ್ನ ರೆಫರ್ ಮಾಡಿ ಅಂತ ಹೇಳ್ತೇವೆ, ಒಳ್ಳೆ ಚೆನ್ನಾಗಿದೆ. ನಾವು ಸ್ಟೂಡೆಂಟ್ಸ್ಗೆ ಹೇಳ್ಬೋದು, ಸ್ಟೂಡೆಂಟ್ ತಗೊಳ್ಳಿ ಅಂತ ಹೇಳ್ತೇವೆ. ಅದು ಕೆಲವೊಬ್ರು ಬೇರೆ ಬೇರೆ ಆ ಥರ ಓದ್ತಾ ಇರ್ತಾರೆ. ಅದು ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಹಲಸಿಗೆ ಸಿದ್ದಪ್ಪ ಹಲಸಿಗೆ ಅಂತ ಹೇಳಿದೆ, ಅವರೆಲ್ಲ ಬರೆದಿದ್ದಾರೆ, ಅವ್ರನ್ನ ಓದ್ತಾರೆ. ಕುಲಕರ್ಣಿ ಅಂತ ಇದೆ, ಇನ್ನೊಂದಿದೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇವೆಲ್ಲ ಸಿಂಪಲ್ ಆಗಿರ್ತಕ್ಕಂಥವು, ಬ್ರಾಡ್ ಆಗಿರ್ತಕ್ಕಂಥ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬುಕ್ ಅನ್ನು ಓದ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಲ್ಲ, ಒಂದು ಇರ್ತಕ್ಕಂಥ ಏನಿದೆ ಸಿಸ್ಟಮೆಟಿಕ್, ನಿಮಗೆ ಮಾರ್ಕೆಟಿಂಗ್ ಬೆಳಿಬೇಕಾಗಿರ್ತಕ್ಕಂಥ. ಅದಕ್ಕೆ ಗ್ರಾಹಕರ ಅಗತ್ಯತೆಗಳಿರ್ತಕ್ಕಂಥ ಗ್ರಾಹಕರನ್ನ ಗುರುತಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ. ಅದಕ್ಕೆ ಯಾವ ರೀತಿ ಇರಬೇಕು, ನಾವು ಮಾರುಕಟ್ಟೆನ ನಿರ್ಧಾರ ಮಾಡಲಿಕ್ಕೆ ಸಿಸ್ಟಮ್ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಅದರಲ್ಲಿ. ಕ್ವಶನ್ಸ್ ಹೆಂಗೆ ನೋಡೋಣ, ಹೇಳೋಣ ನಿಮಗೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ಒಂದನೇ ಕ್ವಶನ್ಸು ನೋಡಿ, ಕೇಳ್ಕೊಳ್ಳಿ ನೀಟಾಗಿ. ಡೆವಲಪಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ನೋಡಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕೆಲವೊಂದು 4 ಆನ್ಸರ್ ಕೊಟ್ಟಿದ್ದಾರೆ. 4 ಆನ್ಸರ್ನಲ್ಲಿ ಯಾವುದು ಅಂತ ಹೇಳ್ತಾ ಇದ್ದಾರೆ. ಡೆವಲಪಿಂಗ್ ಒಂದೇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ಕ್ವಶನ್ಗೆ ಎ, ಅದಕ್ಕೆ 4 ಆನ್ಸರ್ನಲ್ಲಿ ಎ ಒಂದೇದು. ಎ, ಡೆವಲಪಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಟು ಮೂವ್ ದಿ ಕಂಪ್ನಿ ಫಾರ್ವರ್ಡ್. ನೋಡಿ, ಡೆವಲಪಿಂಗ್ ಮಾರ್ಕೆಟಿಂಗ್ ಬಟ್ ಸ್ಟ್ರಾಟಜಿ ಟು ಮೂವ್ ದಿ ಕಂಪ್ನಿ ಫಾರ್ವರ್ಡ್. ಅಂಡ್ ಬಿ, ಮ್ಯಾನೇಜಿಂಗ್ ದಿ ಮಾರ್ಕೆಟಿಂಗ್ ಪ್ರೋಸೆಸ್. ನೋಡಿ, ಅದಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಇದು ಡೆವಲಪಿಂಗ್ ದಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅದು ಎ ಆನ್ಸರ್ ಅಲ್ಲ. ಎರಡನೇದು ಮ್ಯಾನೇಜಿಂಗ್ ದಿ ಮಾರ್ಕೆಟಿಂಗ್ ಪ್ರೋಸೆಸ್ ಇಸ್ ನಾಟ್ ಎ ಮ್ಯಾನೇಜಿಂಗ್ ಮಾರ್ಕೆಟಿಂಗ್ ಪ್ರೋಸೆಸ್ ಆಗಲ್ಲ. ಸಿ, ಮಾನಿಟರಿಂಗ್ ದ ಪ್ರಾಫಿಟಬಿಲಿಟಿ ಆಫ್ ದಿ ಕಂಪ್ನೀಸ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್. ನೋಡಿ, ಯಾವತ್ತೂ ಬೆಲೆ ಪ್ರಾಫಿಟಬಿಲಿಟಿ ಆಫ್ ಮಾನಿಟರಿಂಗ್. ಕಂಪ್ನಿ ಯಾವತ್ತೂ ಪ್ರಾಫಿಟ್ಗೋಸ್ಕರನೇ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಮಾಡೋದಿಲ್ಲ. ಒಂದೊಂದು ಕಂಪ್ನೀಸ್ ಲಾಸ್ ಆಗ್ತಾ ಇರ್ತದೆ. ಅದಕ್ಕೆ ಮಾರ್ಕೆಟಿಂಗ್ ಅನ್ಲಿಕ್ಕೆ ಬರಲ್ಲ. ನಾವು ಮಾರಲೇಬೇಕು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಂತಂದೇಳಿ ಪ್ರಾಫಿಟ್ಗೋಸ್ಕರನೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಅಂತೇಳಿ ಮಾಡೋದು. ಅದಕ್ಕೆ ಡಿ ಆನ್ಸರ್ ಏನಂದ್ರೆ ಡಿ, ದ ಆರ್ಟ್ ಅಂಡ್ ಸೈನ್ಸ್ ಚೂಸಿಂಗ್ ಟಾರ್ಗೆಟ್ ಮಾರ್ಕೆಟಿಂಗ್ ಅಂಡ್ ಕೀಪಿಂಗ್ ಅಂಡ್ ಗ್ರೋಯಿಂಗ್ ಕಸ್ಟಮರ್ಸ್ ಥ್ರೂ ಕ್ರಿಯೇಟಿಂಗ್, delivering and communicating superior customers value. ನಾಲ್ಕನೇದು ಡಿ ಆನ್ಸರ್ ಇಸ್ ಎ ವೆರಿ ಕರೆಕ್ಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಅಂಡ್ ಸೈನ್ಸ್. ಆಕ್ಚುಲಿ ಹೇಳ್ಬೇಕಾದ್ರೆ ಒಂದು ಕಲೆ. ಆಕ್ಚುಲಿ ಸೈನ್ಸ್ ಕಲೆ ಅಂತಕ್ಕಂಥ ಒಂದು ವಿಜ್ಞಾನ ಅಂತಕ್ಕಂಥ ಹೆಂಗಿದೆ ಅಂದ್ರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ. ಆರ್ಟ್ ಅಂಡ್ ಕಲೆ ಎಲ್ಲರಿಗೂ ಬರಲ್ಲ. ಮಾರಾಟಗಾರಿಕೆ ತಂತ್ರ ಯಾರಿಗೂ ಇರೋದಿಲ್ಲ, ಗೊತ್ತಾಗೋದಿಲ್ಲ. ಆ ರೀತಿ ಕಲೆ ಯಾವ ರೀತಿ ಬರ್ತರ ಬರ್ಬೋದು ಅಥವಾ ನೋಡಿ ಕಲಿಬೋದು ಅಂತ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದು. ದ ಆರ್ಟ್ ಅಂಡ್ ಸೈನ್ಸ್ ಚೂಸಿಂಗ್ ಟಾರ್ಗೆಟ್ ಮಾರ್ಕೆಟಿಂಗ್, ಗೆಟಿಂಗ್, ಕೀಪಿಂಗ್ ಅಂಡ್ ಗ್ರೋಯಿಂಗ್ ಕಸ್ಟಮರ್ಸ್. ಅಂದ್ರೆ ಬರ್ತಕ್ಕಂಥ ಕಸ್ಟಮರ್ಸ್, ಗ್ರೋಯಿಂಗ್ ಕಸ್ಟಮರ್ಸ್ ಥ್ರೂ ದಿ ಕ್ರಿಯೇಟಿಂಗ್, ಡಿಲಿವರಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಸೂಪರ್. ಒಳ್ಳೆ ಹೆಚ್ಚಕ್ಕಂಥ ಒಂದು ಕಂಪ್ನಿ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಕಸ್ಟಮರ್ಗೆ ಸರಿಯಾದ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಒಂದನೇ ಕ್ವಶನ್ಗೆ ಡಿ ಆನ್ಸರ್ ಇಸ್ ಕರೆಕ್ಟ್. ಹಾಗೇನೆ ಈಗ ಎರಡನೇ ಕ್ವಶನ್ಸ್ ಏನಿದೆ, ಎರಡನೇ ಕ್ವಶನ್ಸ್ ದ ಟರ್ಮ್ ಮ್ಯಾನೇಜ್ಮೆಂಟ್ ಈಸ್, ನೋಡಿ, ದ ಟರ್ಮ್ ಮ್ಯಾನೇಜ್ಮೆಂಟ್ ಈಸ್ ಎ, ದ ಕೋಆರ್ಡಿನೇಟಿಂಗ್ ಆಫ್ ಎಫರ್ಟ್ಸ್. ಮ್ಯಾನೇಜ್ಮೆಂಟ್, ದ ಟರ್ಮ್ ಮ್ಯಾನೇಜ್ಮೆಂಟ್ ಏನಂತ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಟರ್ಮ್ ಮ್ಯಾನೇಜ್ಮೆಂಟ್ ಏನಂತಂದ್ರೆ 4 ಆನ್ಸರ್ಸ್ ಇದಾವೆ. 4 ಆನ್ಸರ್ನಲ್ಲಿ
the coordinating of efforts of other people. B. The fulfillment of predetermined objectives. C. A and B ಎರಡೂ ಹೌದು ಅಂತ ಹೇಳ್ತಾರೆ. ಡಿ ನನ್ ಆಫ್ ದಿ ಏಬೋ ಅಂತ ಹೇಳ್ತಾ ಇದ್ದಾರೆ. ಅವು ಅಲ್ಲ ಅಂತ ಹೇಳ್ತಾರೆ. ದ ಕೋಆರ್ಡಿನೇಟಿಂಗ್ ಎಫರ್ಟ್ಸ್ ಅಂಡ್ ಅದರ್ ಪೀಪಲ್ಸ್. ದ ಟರ್ಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೋಆರ್ಡಿನೇಟಿಂಗ್ ಎಫರ್ಟ್ಸ್ ಹೌದು. ಆಕ್ಚುಲಿ ಕೋಆರ್ಡಿನೇಟಿಂಗ್ ಆಫ್ ದಿ ಎಫರ್ಟ್ಸ್ ಆಫ್ ದಿ ಪೀಪಲ್ ಆಕ್ಚುಲಿ ಇಸ್ ಕರೆಕ್ಟ್ ಆನ್ಸರ್. But B, the fulfillment of the predetermined objectives. Predetermined of objectives. ಹೌದು ಎರಡು ಹೌದು. ಮತ್ತೆ ಎರಡು ಹೌದು ಅಂದ್ರೆ ಹೆಂಗೆ? ಎರಡು ಹೌದು ಅಂದ್ರೆ ಹೆಂಗೆ ಕತಿ? The coordinative efforts of other people. B, the fulfillment of the predetermined objective. ಹೌದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶಗಳು ನಮ್ಮ ಕರೆಕ್ಟ್ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಹೋಗ್ಲಿ ಎರಡು ಹೌದು. ಸಿ ಇದರಲ್ಲಿ ಎ ಅಂಡ್ ಬಿ ಇಸ್ ಕರೆಕ್ಟ್ ಆನ್ಸರ್. ಎರಡು ಆನ್ಸರ್ ಎರಡು ಆನ್ಸರ್ ಟಿಕ್ ಹಾಕಕ್ಕೆ ಬರಲ್ಲ. ಎರಡು ಆನ್ಸರ್ಗಳು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ಏನ್ ಮಾಡಿದ್ದೇನೆ, ಸಿ ಎ ಅಂಡ್ ಬಿ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ನಾವು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು ಎ ಅಂಡ್ ಬಿ. ಸಿ ಆನ್ಸರ್. ಅದಕ್ಕೆ ಏನು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಎರಡು ಕರೆಕ್ಟ್ ಇದ್ದಾಗ ಅದನ್ನು ಹಾಕ್ಬೋದು, ಇದನ್ನ ಹಾಕ್ಬೋದು. ಆದ್ರೆ ಅಲ್ಲಿ ಎರಡು ಆನ್ಸರ್ ಬರ್ಬೇಕಾದ್ರೆ ಅಲ್ಲಿ ಸಿ ಇದ್ದಾಗಲೇ ಎ ಅಂಡ್ ಬಿ ಅಂತ ಹೇಳ್ತೀನಿ. ಅದು ಕರೆಕ್ಟ್ ಆನ್ಸರ್. ಮೂರನೇ ಕ್ವಶನ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ದಿ ಅನಾಲಿಸಿಸ್, ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್ ಅಂಡ್ ಕಂಟ್ರೋಲ್ ಆಲ್ ಆಫ್ ದಿ ಎಬೋ ಅಂತ ಹೇಳಿದ್ದಾನೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನಲೈಸಿಸ್ ಅಂದ್ರೆ ಏನು? ವಿಶ್ಲೇಷಣೆ ಮಾಡ್ತದೆ. ಪ್ಲಾನಿಂಗ್ ಮಾಡೋದಂದ್ರೆ ಏನು? ಪ್ಲಾನಿಂಗ್ ಮಾಡ್ತಕ್ಕಂಥದ್ರೆ ಏನು? ಮುಂದೆ ಆಗುವಂತಹ ಪ್ಲಾನ್ಗಳನ್ನು ಮಾಡ್ತಕ್ಕಂಥದ್ದು. ಯಾವುದೇ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಪ್ಲಾನ್ ಇರಲೇಬೇಕು. ಪ್ಲಾನಿಂಗು ಬೇಕು, ಅನಲೈಸಿಸ್ ವಿಶ್ಲೇಷಣೆ ಮಾಡಬೇಕು, ಇಂಪ್ಲಿಮೆಂಟೇಷನ್ ಅಂಡ್ ಕಂಟ್ರೋಲ್ ಅಂತ ಹೇಳಿದೆ. ಅದು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಸೃಷ್ಟಿಸ್ತಕ್ಕಂಥದ್ದು, ಅಂದ್ರೆ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಇಂಪ್ಲಿಮೆಂಟೇಷನ್ ಅಂಡ್ ಕಂಟ್ರೋಲ್. ಇವು ಮೂರು ಆನ್ಸರ್ ಕರೆಕ್ಟ್. ಮೂರು ಆನ್ಸರ್ ಕರೆಕ್ಟ್ ಅಂದ್ರೆ ಹೆಂಗೆ ನಮಗೆ ಆಗ್ತಕ್ಕಂಥದ್ದು? ಮೂರು ಆನ್ಸರ್ ಕರೆಕ್ಟ್. ಅನಾಲಿಸಿಸ್ ಹೌದು, ಪ್ಲಾನಿಂಗ್ ಹೌದು, ಇಂಪ್ಲಿಮೆಂಟೇಷನ್ ಅಂಡ್ ಕಂಟ್ರೋಲ್ ಹೌದು. ಮೂರು ಹೌದು ಅಂದ್ರೆ ಆಲ್ ಆಫ್ ದ ಎಬೋವ್. ಆಲ್ ಆಫ್ ದ ಎಬೋವ್ ಮೂರು ಹೌದು ಅಂತ ಆನ್ಸರ್ ಇಸ್ ಎ ವೆರಿ ಕರೆಕ್ಟ್ ಆನ್ಸರ್ ಇಸ್ ಡಿ. ಇದು ಮೂರನೇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಸ್ ದಿ ಆಲ್ ಆಫ್ ದ ಅನಲೈಸಿಂಗ್, ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್ ಅಂಡ್ ಕಂಟ್ರೋಲಿಂಗ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್ಸ್, ದ ಮಾರ್ಕೆಟಿಂಗ್ ಈಸ್ ದಟ್ ಬ್ರಾಂಚ್. ದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈಸ್ ದಟ್ ಬ್ರಾಂಚ್ ಆಫ್ ದ ಜನರಲ್ ಮ್ಯಾನೇಜ್ಮೆಂಟ್ which is related to the directions, related to the direction of activities meant for the achievement of the objective concerned with the distributions. This definition given by ನೋಡಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಜನರಲ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ದ ಡೈರೆಕ್ಷನ್ ಆಫ್ ಆಕ್ಟಿವಿಟೀಸ್ meant for the achievement of the objective concerned with the distribution. ಇದು ಯಾರ ಡೆಫಿನೇಷನ್ಸ್, ಇದನ್ನ ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಈಗ ತಾನೇ ನಿನ್ನೆ ಹೇಳ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ ನಾವು ಆ್ಯಕ್ಚುಲಿ ಡೆಫಿನೇಷನ್ಸ್ ಭಾಳ ಇದಾಗಿರ್ತಕ್ಕಂಥದ್ದು. ಅದಕ್ಕೆ ಎ ಕಂಡಫ್ ಅಂಡ್ ಸ್ಟಿಲ್, ಬಿ ಫಿಲಿಪ್ ಕೊಟ್ಲಾರ್, ಸಿ ಪ್ರೈಡ್ ಅಂಡ್ ಫ್ಯೂರೆಲ್, ಡಿ ಅಮೇರಿಕನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ಇವೆಲ್ಲ 4 ಆಥರ್ಸ್ ಇದ್ದಾರೆ. 4 ಆಥರ್ಸ್ನಲ್ಲಿ ಇದರಲ್ಲಿ ಆಥರ್ ಬರೆದಿರ್ತಕ್ಕಂಥದ್ದು ಕಂಡಫ್ ಅಂಡ್ ಸ್ಟಿಲ್ ಅಂತಕ್ಕಂಥ ಲೇಖಕರು ಬರೆದರೆ ಇದಕ್ಕೆ ಆನ್ಸರ್, ರೈಟ್ ಆನ್ಸರ್ ಇಸ್ ಎ. ಇವ್ರು ಬರೆದಿರ್ತಕ್ಕಂಥ ಫಿಲಿಪ್ ಕೊಟ್ಲರ್ ಬರೆದಿದ್ದಾರೆ. ಬೇರೆ ಬೇರೆ ಇದ್ದೀರಿ ಅದಾವೆ, ಪ್ಲಾನಿಂಗ್, ಆರ್ಗನೈಸೇಟಿವ್ ಎಲ್ಲ ಇರ್ತಕ್ಕಂಥದ್ದು ಇದ್ದಾವೆ.
ಬಟ್ ಅಮೇರಿಕನ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಸಿಸ್ಟಮ್ ಅದೇ ಸ್ವಲ್ಪ ಕೆಲವೊಂದಿಷ್ಟು ಇರ್ತಕ್ಕಂಥ ಚೇಂಜಸ್ ಆಗಿರ್ತಕ್ಕಂಥ. ಹಾಗೆಯೇ ನಮ್ಮ ಮಾರ್ಕೆಟಿಂಗ್ನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆ್ಯಕ್ಚುಲಿ ಡಿಫ್ರೆಂಟ್ ಲೇಖಕರು ಡಿಫ್ರೆಂಟ್ ಆಥರ್ಸ್ ಡಿಫ್ರೆಂಟ್ ಐಡಿಯಾಸನ್ನು ಹಾಕಿ ಬರೆದಿರ್ತಾರೆ. ಅದಕ್ಕೆ ನಾವು ಕೆಲವೊಂದು ಐಡಿಯಾಗಳನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು 4ನೇದಕ್ಕೆ ಇರ್ತಕ್ಕಂಥದ್ದು. ಈಗ 5ನೇ ಕ್ವಶನ್ಸ್ ಮಾರ್ಕೆಟಿಂಗ್ ಅಂದರೆ ಇಂಟು ಬ್ರಾಕೆಟ್ ಮ್ಯಾನೇಜ್ಮೆಂಟ್ ಅಂದರೆ ಮಾರ್ಕೆಟಿಂಗ್ ಅಂದರೆ ಮ್ಯಾನೇಜ್ಮೆಂಟ್ ಇಸ್ ದಿ process of planning and executing the conception, pricing, promotion, distribution of ideas, goods and services to create exchanges that satisfy the individual and organizational objectives. The definitions is given by the American. ಒಂದೇದು ಕಂಡಕ್ಟ್ ಫಂಡ್ ಸ್ಟಿಲ್, ಬಿ ಪ್ರೈಡ್ ಅಂಡ್ ಪ್ಯೂರಲ್, ಸಿ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಡಿ ನನ್ ಆಫ್ ದಿ ಎಬೋ. ನೋಡಿ ಇಲ್ಲಿ ಮಾರ್ಕೆಟಿಂಗ್ ಬಹಳಷ್ಟು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಆಗಿರ್ತಕ್ಕಂಥ ಕೆಲವೊಂದು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಗುರಿ, ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಗುರಿಗಳನ್ನು ನಿರ್ಧರಿಸ್ತಕ್ಕಂಥದ್ದು. ನೋಡಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಅಮೇರಿಕನ್ ಮಾರ್ಕೆಟಿಂಗ್ ಆಫ್ ಅಸೋಸಿಯೇಷನ್. ಯಾಕೆಂದ್ರೆ ಈ ಮಾತು ಹೇಳ್ತಿದ್ದಾನಂದ್ರೆ, ಈ ಅಮೇರಿಕನ್ ಈಸ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಎಕ್ಸಿಕ್ಯೂಟಿವ್ ಅಂಡ್ ಕನ್ಸೆಪ್ಷನ್, ಪ್ರೈಸಿಂಗ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಐಡಿಯಾಸ್, goods and services to create exchange that satisfy the individual and organizational objective. Thus, definition is given by American Management Association. ನೋಡಿ ನಾ ಹೇಳ್ತೇನೆ, ಯಾಕೆ ಹೇಳ್ತೇನೆ ಅಂದ್ರೆ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇರ್ತಕ್ಕಂಥದ್ದು ಮಾರಾಟ ಪ್ರಕ್ರಿಯೆಯಲ್ಲಿ ಕೆಲವೊಂದು ನಿರ್ವಹಣೆ ಇರ್ತಕ್ಕಂಥ ಕಲ್ಪನೆಗಳನ್ನ ನಾವು ಸರಕುಗಳು ಮತ್ತು ಸೇವೆಗಳು, ಗ್ರಾಹಕಗಳು ಮತ್ತು ಸೇವೆಗಳು, ಗ್ರಹಿಕೆ, ಬೆಲೆ ನಿರ್ಧಾರ ಅಂಡ್ ಪ್ರವರ್ತನೆ ಮತ್ತು ವಿತರಣೆಯನ್ನು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವ ಇರ್ತಕ್ಕಂಥ ವಿಧಾನವಾಗಿತ್ತು. ಅದರ ಮೂಲಕ ನಾವು ಏನು ಮಾಡ್ತೀವಿ, ವಿನಿಮಯವನ್ನು ಮಾಡಿಕೊಂಡು ವ್ಯಕ್ತಿ ಮತ್ತು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲಾಗಿರ್ತಕ್ಕಂಥದ್ದನ್ನು ನಾವು ಅಲ್ಲೇ ಇವತ್ತು ಹೇಳಿದ್ದೇವೆ. ಬೆಳಿಗ್ಗೆ ಈಗ ಕ್ಲಾಸ್ನಲ್ಲಿ ಫಸ್ಟ್ ಬಿಗಿನಿಂಗ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಂತ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು ಇದು ಯಾವುದು, ಮಾರ್ಕೆಟಿಂಗ್ ಅಸೋಸಿಯೇಷನ್. ಅದಕ್ಕೆ ನೋಡಿ ಎಂಥ ಮಾರ್ಕೆಟಿಂಗ್ ಹೇಳ್ತಾರೆ, ಇದರ ಅರ್ಥದ ಪ್ರಕಾರ ಮಾರಾಟ ನಿರ್ವಹಣೆ ವ್ಯವಹಾರ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಆಗಿರ್ತಕ್ಕಂಥ ಮಾರ್ಕೆಟಿಂಗ್ ಅಸೋಸಿಯೇಷನ್ ನಿರ್ವಹಣೆಯ ಕಾರ್ಯಗಳಾದ ಯೋಜಿಸುವ, ಕಾರ್ಯಗತಗೊಳಿಸುವ ಮತ್ತು ನಿಯಂತ್ರಿಸುವ ಕಾರ್ಯಗಳನ್ನು ಅಳವಡಿಸುವುದಾಗಿದೆ. ಆದ್ದರಿಂದ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶ ಯಾವುವು ಅಂತ ಹೇಳ್ತೇನೆ ಕೇಳಿ. ಒಂದು 5 ಅಂಶಗಳು ಅವನ್ನ ಹೇಳ್ತಾ ಇದ್ದೀನಿ. ಮಾರಾಟ ಪ್ರಕ್ರಿಯೆಯ ಗುರಿ ಉದ್ದೇಶಗಳನ್ನು ನಿರ್ಧರಿಸುವುದು. ಮಾರಾಟ ಪ್ರಕ್ರಿಯೆಯಲ್ಲಿ ಗುರಿಗಳು ಮತ್ತು ಉದ್ದೇಶಗಳನ್ನ ಈಡೇರಿಸುವಂತಹದ್ದು, ಇದು ಒಂದನೇದು. ಎರಡನೇದು, ಮಾರಾಟ ಪ್ರಕ್ರಿಯೆ ಯೋಜನೆಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಪ್ಲಾನ್ಸ್ ಯೋಜನೆಗಳು ಹಾಕೊಂಡಿರ್ತೇವೆ, ಇಂಥದೇ ಪ್ರಾಡಕ್ಟ್ ಮಾಡಬೇಕು ಹೀಗೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ನಿರ್ಧಾರ ಮಾಡ್ತಕ್ಕಂಥ ಪ್ರಾಡಕ್ಟ್, ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟ್ ಮೇಲೆ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಯೋಜನೆಗಳನ್ನು ಅಭಿವೃದ್ಧಿಗೊಳಿಸುವುದು. ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ಸಂಘಟಿಸುವತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೂ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಿಸೋದು. ಈಗ ನನ್ನ ಇಮೇಜ್ನಲ್ಲಿದೆ, ಹೀಗೆ ಮಾಡ್ಬೇಕಂದ್ರೆ ಅದನ್ನು ಕಾರ್ಯರೂಪಕ್ಕೆ ತರಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಹಾಗೆಯೇ ಮಾರಾಟ ಪ್ರಕ್ರಿಯೆ ಯೋಜನೆಗಳ ಮೇಲೆ ನಿಯಂತ್ರಣ ಹೊಂದತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆಗಳೆಲ್ಲ ಇದೆಯಲ್ಲ, ಮಾರಾಟ ಪ್ರಕ್ರಿಯೆ ಇರ್ತಕ್ಕಂಥ ನಿಯಂತ್ರಣವನ್ನು ಹೊಂದತಕ್ಕಂಥದ್ದು. ಗ್ರಾಹಕರನ್ನ ನಿರ್ಮಿಸ್ತಕ್ಕಂಥದ್ದು. ಹೆಂಗ್ ನಿರ್ಮಿಸ್ಬೇಕು, ಗ್ರಾಹಕರು ನಮ್ಮ ಪ್ರಾಡಕ್ಟನ್ನು ತಗೊಳ್ಬೇಕು ಅಂತ ಒಂದು ಟೆಕ್ನಿಕನ್ನು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಗ್ರಾಹಕರನ್ನ ಹುಟ್ಟು ಹಾಕ್ತಕ್ಕಂಥದ್ದು. ಅಂದರೆ
ನಾವು ಬೆಳೆಸಬೇಕು. ಒಂದು ಹೊಸ ಕಂಪ್ನಿ ಬೆಳವಣಿಗೆ ಆಗಬೇಕಾದ್ರೆ ಫಸ್ಟ್ ವರ್ಷ ಲಾಭ ಆಗೋದಿಲ್ಲ, ಲಾಸ್ ಆಗುತ್ತೆ. ಯಾಕೇಳಿ, ಹೊಸ ಕಂಪ್ನಿ ಮಾರ್ಕೆಟ್ಗೆ ಪ್ರಾಡಕ್ಟನ್ನು ಕಳಿಸ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟು, ಮಾರ್ಕೆಟಿಂಗ್ ಕಾಸ್ಟು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು, ಎಲ್ಲ ಕಾಸ್ಟು ಹೆಚ್ಚಿಗೆ ಆಗುತ್ತೆ. ಎಲ್ಲ ಕಾಸ್ಟ್ ಹೆಚ್ಚಿಗೆ ಆದಾಗ ಏನಾಗುತ್ತೆ, ಲಾಸ್ ಆಗುತ್ತೆ. ಅದಕ್ಕೆ ಓಲ್ಡ್ ಕಂಪ್ನಿಗೂ ನ್ಯೂ ಕಂಪ್ನಿಗೆ ಕಾಂಪಿಟೇಷನ್ಸು. ಇವತ್ತಿನ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಆನ್ಲೈನ್ ಮುಖಾಂತರ ಇವತ್ತು ಸೌತ್ ಆಫ್ರಿಕಾ ಅಂತ ಸ್ಮಾಲ್ ದೇಶ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಆನ್ಲೈನಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ತರಿಸ್ತಾ ಇರ್ತಾರೆ. ಅಂಥ ಒಂದು ಸಿಸ್ಟಮ್ ಇದೆ ಇವತ್ತು. ಯಾಕಂದ್ರೆ ಪ್ರಾಡಕ್ಟು ಎಲ್ಲಿ ಸಿಗುತ್ತೋ ಹೇಗೆ ಸಿಗುತ್ತೆ ಗೊತ್ತಿಲ್ಲ. ಮಾರ್ಕೆಟಿಂಗ್ನಲ್ಲಿ ಮಾರುಕಟ್ಟೆ ನಿರ್ಧಾರ ಆಗ್ತಕ್ಕಂಥದ್ದು ಈಗ ಆನ್ಲೈನಲ್ಲಿ ಭಾಳಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತಾರೆ. ಯಾವ ಬೇಕು, ಯಾವುದನ್ನು ತಗೊಳ್ಬೇಕು ಅದನ್ನು ನಿರ್ಧಾರ ಮಾಡ್ತಕ್ಕಂಥ. ಅದಕ್ಕೆ ಗ್ರಾಹಕರನ್ನ ಹುಟ್ಟಾಕ್ಬೇಕು. ಯಾವ ಏರಿಯಾದಲ್ಲಿ ತಗೊಳ್ತಾರೆ, ಯಾವ ಏರಿಯಾದಲ್ಲಿ ಮಾರಾಟ ಹೆಚ್ಚಿಗೆ ಆಗುತ್ತೆ, ನಮ್ಮ ಪ್ರಾಡಕ್ಟ್ ಎಷ್ಟು ಸೇಲ್ ಆಗ್ತದೆ, ಹೊಸ ಕಂಪ್ನಿ ಆದರೆ ಏನು ಮಾಡಬೇಕು, ಓಲ್ಡ್ ಕಂಪ್ನಿ ಆದರೆ ಏನು ಮಾಡ್ತಾರೆ, ಇವೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಬೆಳವಣಿಗೆಯಲ್ಲಿ ಗ್ರಾಹಕರೇ ಇಂಪಾರ್ಟೆಂಟ್. ಅದಕ್ಕೆ ಗ್ರಾಹಕರನ್ನ ನಾವು ನೋಡಿ, ಒಂದು ಅಂಗಡಿಯಲ್ಲಿ ಹಾಕಿರ್ತಾರೆ ಗ್ರಾಹಕರೇ ದೇವರು ಅಂತ ಹಾಕಿರ್ತಾರೆ. ಯಾಕಂದ್ರೆ ಆ್ಯಕ್ಚುಲಿ ಗ್ರಾಹಕರೇ ಕಂಪ್ನಿ ಉಳಿಸಲಿಕ್ಕೆ ಗ್ರಾಹಕರ, ಕಂಪ್ನಿ ಬೆಳೆಸಲಿಕ್ಕೆ ಗ್ರಾಹಕರೇ ಮುಖ್ಯ ಕಾರಣ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಯಾವತ್ತೂ ನಾವೇನು ಮಾಡ್ತಿದ್ವಿ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀವಿ. ಅಂದಾಗ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಮಾರ್ಕೆಟ್ಗೆ ತರ್ತಕ್ಕಂಥದ್ದು ಭಾಳ ಪ್ರಮುಖ. ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಗೊಳಿಸ್ತಕ್ಕಂಥದ್ದು. ಗ್ರಾಹಕರ ಬೇಡಿಕೆ ನೋಡಿ, ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇರ್ತಕ್ಕಂಥದ್ದು ಗ್ರಾಹಕರ ಬೇಡಿಕೆಗಳನ್ನು ತೃಪ್ತಿಗೊಳಿಸ್ತಕ್ಕಂಥದ್ದು. ಹೌದು, ಯಾಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗ್ರಾಹಕರಿಗೆ ಯಾವ ತರಹ ಗೂಡ್ಸ್ಗಳು ಬೇಕು, ಆ ಗೂಡ್ಸ್ಗಳನ್ನು ನಾವು ಏನು ಮಾಡಬೇಕು, ತಯಾರು ಮಾಡಬೇಕು. ಅಂಥ ಪ್ರಾಡಕ್ಟನ್ನು ತಯಾರು ಮಾಡಿ ಕೊಡಬೇಕು. ನಾವು ಉತ್ಪಾದನೆ ಮಾಡಿದೆ ಅಂದರೆ ನೀವು ತಗೊಳ್ಳೇಬೇಕಂತ ಏನು ಒತ್ತಾಯ ಮಾಡೋದಿಲ್ಲ. ಆ್ಯಕ್ಚುಲಿ ಅಂಥ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡಬೇಕು, ಗ್ರಾಹಕರನ್ನ ತೃಪ್ತಿಗೊಳಿಸ್ತಕ್ಕಂಥದ್ದು. ಗ್ರಾಹಕರನ್ನ ತೃಪ್ತಿಗೊಳಿಸಿದ್ರೆ ನಮ್ಗೇನಾಗುತ್ತೆ, ಲಾಭ ಆಗುತ್ತೆ, ಕಂಪ್ನಿಗೆ ಲಾಭ ಆಗುತ್ತೆ. ನೋಡಿ, ಈಗ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಈಗ ಒಂದು ಥಮ್ಸಪ್ ಬಾಟ್ಲಿ ಇದೆ, 12 ರೂಪಾಯಿ ಕೊಡ್ತೇವೆ. 12 ರೂಪಾಯಿ ಕೊಟ್ಟು ಕುಡಿದು ಸಚಿನ್ ತೆಂಡೂಲ್ಕರ್ ಹೆಂಗೆ ಕುಡಿತೀನಿ ಹಂಗೆ ಕುಡಿದು ಸ್ಟೈಲ್ನಾಗೆ ಬರ್ತೇವೆ. ಆದರೆ ಅದಕ್ಕೆ ಮಾರ್ಕೆಟಿಂಗ್, ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಿದೆ, ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಎಷ್ಟಿದೆ ಅಂತ ಗೊತ್ತಾ? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಓನ್ಲಿ ಫಾರ್ 4 rupees, 2 rupees ಮಾರ್ಕೆಟಿಂಗ್ ಕಾಸ್ಟ್ ಇರ್ತದೆ. ಬಟ್ 8 rupees, 6 to 7 rupees ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಕೊಡ್ತಾ ಇದೆ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಮೋರ್ ದೆನ್ ದಿ ಪ್ರೊಡಕ್ಟಿಂಗ್ ಕಾಸ್ಟ್. ಆ ರೀತಿ ಇರೋದ್ರಿಂದ ನಾವೇನು ಮಾಡಬೇಕು, ಅಡ್ವರ್ಟೈಸ್ಮೆಂಟ್ಗಳು ನಾವು ಕುಡಿತೀವಿ. ವಿತೌಟ್ ಅಡ್ವರ್ಟೈಸ್ಮೆಂಟ್ ಇರ್ತಕ್ಕಂಥದ್ದನ್ನು ನಾವು ಪ್ರಾಡಕ್ಟ್ ತಗೊಳ್ಳೋದು ಭಾಳ ಕಡಿಮೆ. ಅದಕ್ಕಾಗಿದೆ ಮಾರ್ಕೆಟಿಂಗ್ನಲ್ಲಿ ಬೆಳವಣಿಗೆ ಆಗಲಿಕ್ಕೆ ಗ್ರಾಹಕರೇ ಕಾರಣ. ಅದಕ್ಕೆ ಗ್ರಾಹಕರ ತೃಪ್ತಿಗೊಳಿಸಿದ್ರೆ ನಾವು ಲಾಭಾಂಶವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂದರೆ ಗ್ರಾಹಕರನ್ನ ತೃಪ್ತಿಗೊಳಿಸ್ತಕ್ಕಂಥ. ಅದಕ್ಕೆ ನಾವು ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಇರ್ತಕ್ಕಂಥ ಕೆಲವೊಂದು ಡೆಫಿನೇಷನ್ಸ್ ನಾವು ನೋಡಿದ್ದೇವೆ. ಅದಕ್ಕೆ ನಾವೇನು ಮಾಡಬೇಕು, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಅದಕ್ಕೆ ಇಲ್ಲಿ ಆನ್ಸರ್ ಏನು, ದ ಮಾರ್ಕೆಟಿಂಗ್ ಈಸ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಟಿಂಗ್ ಅಂಡ್ ಕನ್ಸೆಪ್ಷನ್, pricing, promotion and distribution of ideas, goods and services to create exchanges that satisfy individual and organization objectives. The definition given by American Management Association. Answer is C. ಅದಕ್ಕೆ ಇದನ್ನ ಬಹಳಷ್ಟು ಪ್ರಮುಖವಾಗಿರ್ತದೆ. ಫಿಲಿಪ್ ಕೋಟ್ಲರ್ ಅಂಡ್ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಲೇಖಕರು ಬಹಳ ಚೆನ್ನಾಗಿ ಬರೆದಿರ್ತಕ್ಕಂಥದ್ದು. ಅದಕ್ಕೆ ಗ್ರಾಹಕರೇ ದೇವರು ಅಂತೇಳಿ ಹೇಳ್ತಾ ಇದ್ದೀವಿ. ಅದಕ್ಕೆ ಉತ್ಪಾದಿಸಿದ ವಸ್ತುಗಳನ್ನು ಗ್ರಾಹಕರಿಗೆ ತೃಪ್ತಿಗೊಳಿಸಿದ್ರೆ ಕಂಪ್ನಿಗೆ ಲಾಭಾಂಶ ಹೆಚ್ಚಿಗೆ ಆಗುತ್ತೆ. ಕಂಪ್ನಿ ಲಾಭ ಆದರೆ ದೇಶಕ್ಕೆ ಅನುಕೂಲ. ನೋಡಿ, ಒಂದು ಕಂಪ್ನಿಯಿಂದ ಲಾಭಾಂಶ ಮಾಡಿದರೆ ಷೇರ್ದಾರಿಗೆ ಲಾಭ, ದೇಶಕ್ಕೂ ಲಾಭ. ಅದಕ್ಕೆ ಅಂಥ ಐಡಿಯಾಸನ್ನು ನಾವು ಹಾಕಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಅದಕ್ಕೆ ಈಗ ನೆಕ್ಸ್ಟ್ ಒನ್ ನೀವು ಯಾವ ಬುಕ್ ರೆಫರ್ ಮಾಡಬೇಕಾದ್ರೆ ನಿನ್ನೆ ಹೇಳಿದ್ದೆ ನಾನು. ಅದಕ್ಕೆ
ಕರುಣಾಕರನ್ ಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹಿಮಾಲಯ ಪಬ್ಲಿಷನ್ ಹೌಸ್ ಪ್ರೈವೇಟ್ ಲಿಮಿಟೆಡ್. ಹಾಗೆಯೇ ಫಿಲಿಪ್ ಕೊಟ್ಲಾರ್ K1 Line Killer Abraham Cosley, Matthewsbury Marketing Management 13th edition published by Dorling Kidnesley India Private Limited 2009. ನೋಡಿ 2009 ಅಲ್ಲಿ ಆಗಿರ್ತಕ್ಕಂಥದ್ದು, 2010 ಅಲ್ಲಿ ಆಗಿರ್ತಕ್ಕಂಥದ್ದು. ಸರ್ಲೇಕರ್ ಮೂರನೇದದು, SCS ಅಂಡ್ Krishnamurthy or Marketing Management 4th edition Himalaya Publishing House Private Limited 2008. And last one is William J. Stanton Fundamental of Marketing 10th edition Tata Macro Hill Publishing New Delhi 2007. ನೋಡಿ, ಮಾರ್ಕೆಟಿಂಗ್ ಓಲ್ಡ್ ಸಿಸ್ಟಮ್ ಬೇರೆ, ನ್ಯೂ ಸಿಸ್ಟಮ್ ಇರ್ತಕ್ಕಂಥ ಮಾರ್ಕೆಟಿಂಗ್ ಬೇರೆ. ಯಾಕಂದರೆ ಮಾರ್ಕೆಟಿಂಗ್ ಡಿಫ್ರೆಂಟ್ ಚೇಂಜಸ್ ಆಗ್ತಾ ಬಂದಿದೆ. ಯಾಕಂದರೆ ಮನುಷ್ಯನ ಬಿಹೇವಿಯರ್ಸ್ ಮೇಲೆ ಮಾರ್ಕೆಟಿಂಗ್ ನಿಂತಿದೆ. ಮನುಷ್ಯನ ಹ್ಯೂಮನ್ ಬೀಯಿಂಗ್ಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂಥ ಒಂದು ಸಿಸ್ಟಮ್ ಇದೆ. ಯಾಕಂದರೆ ಒಂದು ಸಲ ಪ್ರಾಡಕ್ಟನ್ನು ತಯಾರು ಮಾಡಿ ಮಾರ್ಕೆಟಿಂಗ್ ಬಿಟ್ಟರೆ ಪ್ರಾಡಕ್ಟನ್ನು ತೆಗೆದುಕೊಳ್ತಕ್ಕಂಥ ಕೆಪಾಸಿಟಿ ಅವನಿಗಿರುತ್ತೆ. ಆದರೆ ಸಡನ್ ಚೇಂಜಸ್ ಆಗುತ್ತೆ, ಬಿಹೇವಿಯರ್ ಸಡನ್ ಚೇಂಜ್, ಅಟಿಟ್ಯೂಡ್ಸು, ಬಿಹೇವಿಯರ್ಸು, ಅವನಲ್ಲಿರ್ತಕ್ಕಂಥ ದುಡ್ಡು ಇರ್ಬೋದು, ಅದಕ್ಕೇನಾಗುತ್ತೆ, ಚೇಂಜಸ್ ಆಗಿಬಿಡುತ್ತೆ. ಹಿಂದೆ ಇತ್ತು, ಒಂದು ಕಾರ್ ತಗೊಳ್ಬೇಕಾದ್ರೆ ಅದಕ್ಕೆ ಪೂರ್ವಫಲವಾಗಿರ್ತಕ್ಕಂಥ ನಿರ್ಧಾರ ಮಾಡಿ, ಅದನ್ನು ಯೋಚನೆ ಮಾಡಿ, ಯಾವ ಕಂಪ್ನಿ ಅಂತ ನಿರ್ಧಾರ ಮಾಡ್ಕೊಂಡು ಹೋಗಿ ಪರ್ಚೇಸ್ ಮಾಡ್ತೇವೆ. ಆದರೆ ಈಗ ನಾವು ಮನೆಯಿಂದ ಬಿಡಬೇಕಾದ್ರೆ ಟಾಟಾ ಮೋಟಾರ್ಸ್ ತಗೊಳ್ಬೇಕಂತ ಹೋಗ್ತೇವೆ. ಅಲ್ಲಿ ಟಾಟಾ ಮೋಟಾರ್ಸ್ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿಂದ ಸಡನ್ ಚೇಂಜಸ್ ಆಗ್ತದೆ. ಚೇಂಜಸ್ ಆಗಿ ಏನಾಗುತ್ತೆ, ಮಾರುತಿ ಶೋರೂಮ್ ಬರ್ತದೆ. ಮತ್ತೆ ಮಾರುತಿ ಶೋರೂಮ್ಗೆ ಬಂದು ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಅವನ ಕಂಪ್ನಿ ಇರ್ತಕ್ಕಂಥದ್ದು, ಅವನಿಗೆ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು, ಹೊಸ ಐಡಿಯಾಸ್ ಇರ್ತಕ್ಕಂಥದ್ದು, ಹೊಸ ಜನ್ರೇಷನ್ ಇರ್ತಕ್ಕಂಥದ್ದು, ಇವೆಲ್ಲ ಭಾಳಷ್ಟು ಇದ್ದೇ ಇರ್ತೇವೆ. ಅದಕ್ಕೆ ನಾವೇನು ಮಾಡಬೇಕು, ಮನುಷ್ಯನ ಬಿಹೇವಿಯರ್ ತಿಳಿದು. ಅದಕ್ಕೆ ಇವತ್ತಿನ ಮಾರ್ಕೆಟು, ಹಿಂದೆ ಮಾರ್ಕೆಟ್ ಚೆನ್ನಾಗಿತ್ತು, ಅಂದರೆ ಬೆಳವಣಿಗೆ ಆಗ್ತಾ ಬಂತು ಮಾರ್ಕೆಟ್. ಹೆಂಗಂದ್ರೆ ನಮ್ಮಲ್ಲಿ ಬೆಳೆದದ್ದನ್ನು ಅವ್ರಿಗೆ ಕೊಡೋದು, ಅವ್ರು ಬೆಳೆದದ್ದನ್ನು ನಾವು ತಗೊಳ್ತಾ ಇದ್ವಿ. ಆ ಸಿಸ್ಟಮಿಂದ ಬೆಳವಣಿಗೆ ಆಗಿದ್ದು ಇವತ್ತಿನ ಮಾರ್ಕೆಟು ನ್ಯಾಷನಲ್ ಮಾರ್ಕೆಟ್ ಇರ್ಬೋದು, ಅಥವಾ ಲೋಕಲ್ ಮಾರ್ಕೆಟ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರ್ಬೋದು. ಮಾರ್ಕೆಟ್ ಬೆಳವಣಿಗೆ ಕಸ್ಟಮರೇ ಕಾರಣ. ನಮ್ಮಲ್ಲಿ ಭಾರತ ದೇಶ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಎ ಕ್ವಾಲಿಟಿ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿ ಅಂತೇಳಿ ತಯಾರು ಮಾಡ್ತಾರೆ. ಎ ಕ್ವಾಲಿಟಿನ ಮುಂದುವರಿದ ರಾಷ್ಟ್ರಕ್ಕೆ ಕಳಿಸ್ತಾರೆ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿನ ನಮ್ಮ ದೇಶದಲ್ಲಿ ಮಾಡ್ತಾರೆ. ಇದು ಇರ್ತಕ್ಕಂಥ ಸಿಚುವೇಶನ್. ಯಾಕಂದರೆ ಎ ಕ್ವಾಲಿಟಿಗೆ ಇರ್ತಕ್ಕಂಥ ಬೆಲೆ ನಮ್ಮಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಕೆಪಾಸಿಟಿ ಭಾಳಷ್ಟು ಕಡಿಮೆ. ಒಂದು ಶರ್ಟ್ ಹಾಕೊಂಡಿರ್ತೇವೆ, ಅದಕ್ಕೆ 2,000 3,000 ಶರ್ಟಿನ ನಾವು ಕೊಟ್ಟು ಕೊಳ್ಳೋದಿಲ್ಲ. ಯಾಕಂದ್ರೆ ಅದ್ರ ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ತೇವೆ. ಬಟ್ ಅದು ಅಮೇರಿಕಾದಲ್ಲಿ ಅಲ್ಲಿ 2,000 3,000 ಕೊಟ್ಟು ಪರ್ಚೇಸ್ ಮಾಡ್ತಾ ಇರ್ತೇವೆ. ಅಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಬೆಲೆ ಜಾಸ್ತಿ ಇರೋದ್ರಿಂದ ಲಾಭನೂ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಭಾರತ ದೇಶ ಇವತ್ತು ಎ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟನ್ನು ಫಾರಿನ್ ಕಳಿಸ್ತಾರೆ, ಬಿ ಕ್ವಾಲಿಟಿ ಇರ್ತಕ್ಕಂಥ, ಸಿ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟನ್ನು ನಮ್ಮ ದೇಶಕ್ಕೆ ಕಳಿಸ್ತಾ ಇರ್ತಾರೆ. ಇದು ಇರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ ಬೆಳೀಲಿಕ್ಕೆ ಇವೆಲ್ಲ ಕಾರಣ ಇರ್ತಕ್ಕಂಥದ್ದು. ಇಲ್ಲಿಗೆ 2ನೇ ಸೆಷನ್ ಮುಕ್ತಾಯ ಆಯಿತು. ಮತ್ತು ನಾಳೆ ಮತ್ತೊಂದು ಸೆಷನ್ಗೆ ಬರೋಣ. ಓಕೆ, ಥ್ಯಾಂಕ್ ಯು ಆಲ್ ಆಫ್.